ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ಬಿಗ್ ಬಾಸ್ ರಿಲೇಟೆಡ್ ಏನೇ ಅಪ್ಡೇಟ್ಗಳು ಇದ್ರು ಕೂಡ ನಮ್ಮ ಚಾನಲ್ ಸಿಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾನು ಕಳೆದ ಹಲವಾರು ವಿಡಿಯೋಗಳಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆ 10 ಜನ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ 3 ಜನ ಜಂಟಿ ಸ್ಪರ್ಧಿಗಳು, ಅಂದರೆ 6 ಜನ ಕಂಟೆಸ್ಟೆಂಟ್ಗಳು, ಅದರ ಜೊತೆಗೆ 4 ಜನ ಒಂಟಿ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ಒಂಟಿಗಳನ್ನು ಒಂಟಿಯಾಗಿಯೇ ಒಂದು ವೋಟಿಂಗ್ ಮಾಡುವಂತ ಅವಕಾಶವನ್ನು ಬಿಗ್ ಬಾಸ್ ಕಲ್ಪಿಸಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಜಂಟಿಗಳನ್ನು ಜಂಟಿಯಾಗಿ ನೀವು ವೋಟ್ ಮಾಡಬೇಕು ಅಂತಾನೆ ಹೇಳ್ಬೋದು. ಅದರ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ನೀವು ಮಂಜು ಭಾಷೆ ಅವರಿಗೆ ವೋಟ್ ಮಾಡಿದ್ರೆ ಅದು ರಾಶಿಕಾ ಶೆಟ್ಟಿ ಅವ್ರಿಗೂ ಕೂಡ ಹೋಗ್ತದೆ. ರಾಶಿಕಾ ಶೆಟ್ಟಿ ಅವರಿಗೆ ಯಾರ್ಯಾರೆಲ್ಲ ವೋಟ್ ಮಾಡ್ತೀರಾ ಅದು ಮಂಜು ಭಾಷಿನಿ ಅವ್ರಿಗೂ ಕೂಡ ಕನ್ಸಿಡರ್ ಆಗೋದ್ರಿಂದ ಅವರು ಜಂಟಿಯಾಗಿ ವೋಟಿಂಗ್ ಲೈನ್ಸ್ ಅನ್ನು ಆರಂಭ ಮಾಡಿದ್ದಾರೆ. ಅದರಂತೆ ಮೊದಲನೇ ವಾರದಲ್ಲಿ ಜಂಟಿಯಾಗಿ 2 ಸ್ಪರ್ಧಿಗಳು ಹೋಗಿದ್ದು ಕೂಡ ನೀವು ಎಲ್ಲರೂ ಕೂಡ ನೋಡೇ ಇದ್ದೀರಾ. ನಮ್ಮ ಕರಿ ಬಸಪ್ಪ ಹಾಗೆ ಅಮಿತ್ ಅವರು ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರ ಹೊರಗಡೆ ಹೋದ್ರು ಅಂತಾನೆ ಹೇಳ್ಬೋದು. ಇವತ್ತಿನ ಮಧ್ಯಾಹ್ನದವರೆಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ತಿಳಿಸಿದ್ದೇನೆ. ಅಂದ್ರೆ ಮಂಗಳವಾರ ರಾತ್ರಿ 11 ಗಂಟೆಯಿಂದ ಇವತ್ತು ಶುಕ್ರವಾರ ಮಧ್ಯಾಹ್ನ 1:30 ಯಾರಿಗೆ ಎಷ್ಟು ವೋಟ್ಗಳು ಬಂದಿವೆ, ಅಂದ್ರೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ, ಯಾರು 2ನೇ ಸ್ಥಾನದಲ್ಲಿದ್ದಾರೆ, ಯಾರು ಬಾಟಮ್ 2 ಅಲ್ಲಿ ಇದ್ದಾರೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿದ್ದೇನೆ. ಈ ಒಂದು ವೋಟಿಂಗ್ ರಿಸಲ್ಟ್ ಇದು ಶುಕ್ರವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಮಂಗಳವಾರ ರಾತ್ರಿ 11 ಗಂಟೆಯಿಂದ ಇವತ್ತಿನ ಒಂದು ಈ ವಿಡಿಯೋ ಅಂತ ಮಾಡುವ ಸಮಯದಲ್ಲಿ, ಅಂದ್ರೆ ಒಟ್ಟಾರೆಯಾಗಿ ಶುಕ್ರವಾರದ ರಾತ್ರಿ 7 ಗಂಟೆಯ ತನಕ ಒಟ್ಟಾರೆಯಾಗಿ ಯಾರಿಗೆಲ್ಲ ಎಷ್ಟೆಷ್ಟು ವೋಟ್ಗಳು ಬಂದಿವೆ, ಯಾರು ಮೊದಲನೇ ಸ್ಥಾನ ಯಾರು ಕೊನೆಯ ಸ್ಥಾನ ಅಂತ ನೋಡ್ತಾ ಹೋಗೋಣ. ವೋಟಿಂಗ್ ಲೈನ್ಸ್ಗಳು ಇವತ್ತು ರಾತ್ರಿ 11 ಗಂಟೆ ತನಕ ಓಪನ್ ಕೂಡ ಇರ್ತವೆ ಅಂತ ಹೇಳ್ಬೋದು. ಅಲ್ಲಿವರೆಗೂ ಕೂಡ ನೀವು ವೋಟ್ ಮಾಡಬಹುದು. ಅದರ ಬಗ್ಗೆ ಕೂಡ ನಾಳೆ ವಿಡಿಯೋದಲ್ಲಿ ನಿಮ್ಗೆ ಆ ವೋಟಿಂಗ್ ರಿಸಲ್ಟ್ ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಈ ಒಂದು ಶುಕ್ರವಾರದ ಸಾಯಂಕಾಲದವರೆಗೆ ಯಾರಿಗೆ ಈ ಒಂದು ಶುಕ್ರವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅನ್ನ ಈಗ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ, ಅಂದ್ರೆ ಒಟ್ಟಾರೆಗೆ 10 ಜನ ಸ್ಪರ್ಧಿಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ 1 ಅಂದ್ರೆ ನಂಬರ್ 1 ಪೊಸಿಷನ್ ಅಲ್ಲಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರು ಅಂತಾನೆ ಹೇಳ್ಬೋದು. ನಿನ್ನೆ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಿಂದಲೂ ಕೂಡ ಇಲ್ಲಿಯವರೆಗೆ ಇವತ್ತಿನ ಶುಕ್ರವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ತನಕವೂ ಕೂಡ ಇವರು ಟಾಪ್ 1 ಪೊಸಿಷನ್ ಅನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಒಂದು ಬೆಳಗಿನ ವೋಟಿಂಗ್ ರಿಸಲ್ಟ್ ನಲ್ಲೆಲ್ಲ ಇವರು ಟಾಪ್ 3 ಟಾಪ್ 2 ಪೊಸಿಷನ್ ಅಲ್ಲಿ ಇದ್ರು. ಆದ್ರೆ ಈಗ ನಿನ್ನೆಯ ಸಾಯಂಕಾಲದಿಂದ ಇವತ್ತಿನ ಸಾಯಂಕಾಲದ ತನಕ ಒಟ್ಟಾರೆಯಾಗಿ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಟಾಪ್ 1 ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಅತಿ ಹೆಚ್ಚು ವೀಕ್ಷಕರಿಂದ ಮೆಚ್ಚುಗೆಯನ್ನು ಪಡೆಯುವುದರ ಮೂಲಕ ಅತಿ ಹೆಚ್ಚು ವೋಟ್ಗಳನ್ನು ಕೂಡ ಪಡೆದುಕೊಳ್ಳುತ್ತಿರುವಂತಹ ಕಾರಣ ಇವರು ಈಗ ಸದ್ಯದ ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 1 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇರಬಹುದು. ಅವರ ಮೊದಲೇ ವಾದ ಎಲಿಮಿನೇಷನ್ ಆಗಿರ್ಬೋದು, ಮತ್ತೆ ಕಬ್ಬ್ಯಾಕ್ ಮಾಡಿದ ಮೇಲೆ ಅವರು ಆಟವನ್ನು ಆಡ್ತಾರ ರೀತಿ ಅಂತ ಆಗಿರ್ಬೋದು, ಅದ್ರ ಜೊತೆಗೆ ಅವರು ಮಾತನಾಡುವಂತ ಸ್ಟೈಲ್ ಆಗಿರ್ಬೋದು, ಎಲ್ಲರೂ ಕೂಡ ಜನರಿಗೆ ಇಷ್ಟ ಆಗ್ತಾ ಇರೋದ್ರಿಂದ ಅದ್ರ ಜೊತೆಗೆ ಕರಾವಳಿ ಭಾಗದ ಜನರಿಂದ ಅವರಿಗೆ ತುಂಬಾನೇ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಅವರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ, ಅಂದ್ರೆ ಟಾಪ್ 1 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರ ಒಂದು ತುಂಬಾನೇ ಚೆನ್ನಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇರುವಂತ ಕಾರಣ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕೂಡ ಕಾಣ್ತಾ ಇರುವಂತ ಕಾರಣ ಈಗ ಅದರ ಜೊತೆಗೆ ಈ ಒಂದು 3ನೇ ವಾರದ ಫಿನಾಲಿಗೆ 2ನೇ ಫೈನಲಿಸ್ಟ್ ಕೂಡ ಆಯ್ಕೆ ಆಗಿರುವಂತ ನಮ್ಮ ಅಶ್ವಿನಿ ಗೌಡ ಅವರಿಗೆ 2ನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈಗ ಟಾಪ್ 2 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 3ನೇ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಅದು ಬೇರೆ ಯಾರು ಅಲ್ಲ, 3ನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ SN ಹಾಗೆ ಅದರ ಜೊತೆಗೆ ನಮ್ಮ ಅಭಿಷೇಕ್ ಅವರು ಈಗ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 4ನೇ ಸ್ಥಾನದಲ್ಲಿ ಇದ್ರು, ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ 4ನೇ ಸ್ಥಾನದಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ನಾವು ಒಂದು 4ನೇ ಸ್ಥಾನದಲ್ಲಿ ಇದ್ದಂತ ನಮ್ಮ ಅಭಿಷೇಕ್ ಹಾಗೆ ಅಶ್ವಿನಿ SN ಅವರು ಇವತ್ತಿನ ಒಂದು ಈ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನ ಹೊತ್ತಿಗೆ 3ನೇ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಕೂಡ ಮುಂದಕ್ಕೆ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 3ನೇ ಸ್ಥಾನದಲ್ಲಿ ಇದ್ದಂತ ನಮ್ಮ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಅವರು ಈಗ 4ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಇಲ್ಲದಿರುವಂತ ಕಾರಣ ಅವರ ವೋಟಿಂಗ್ ರಿಸಲ್ಟ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಕಾಣ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಅಭಿಷೇಕ್ ಹಾಗೆ ನಮ್ಮ ಅಶ್ವಿನಿ SN ಅವರ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೇಲಕ್ಕೆ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಈಗ 3ನೇ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರ ನಂಬರ್ 1 ಪೊಸಿಷನ್, 2ನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು, 3ನೇ ಸ್ಥಾನದಲ್ಲಿ ಅಭಿಷೇಕ್ ಹಾಗೆ ಅಶ್ವಿನಿ SN ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಅದೇ ನಾನು ಹೇಳಿದಾಗೆ ಮಾಳು ನಿಪ್ನಾಳ್ ಹಾಗೆ ಸ್ಪಂದನಾ ಗೌಡ ಅವರು ಇದ್ದಾರೆ ಅಂತಾನೆ ಹೇಳ್ಬೋದು. ಇವರ ವೋಟಿಂಗ್ ರಿಸಲ್ಟ್ ನಲ್ಲಿ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಮೊನ್ನೆ ನಡೆದಂತಹ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದವರು ಇವತ್ತು ಬೆಳಿಗ್ಗೆ ನಂಬರ್ 3
ಪೊಸಿಷನ್ ಬಂದ್ರು. ಈಗ ಸಾಯಂಕಾಲದ ಹೊತ್ತಿಗೆ ನಂಬರ್ 4 ಪೊಸಿಷನ್ಗೆ ಈಗ ನಮ್ಮ ಮಾಳು ಹಾಗೆ ಸ್ಪಂದನ ಸೋಮಣ್ಣ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಮತ್ತೆ ಇವತ್ತಿನ ರಾತ್ರಿಯ ವೋಟಿಂಗ್ ರಿಸಲ್ಟ್ ನಲ್ಲಿ ಇಂಪ್ರೂವ್ಮೆಂಟ್ ಆಗಿ ಫೈನಲ್ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರ ಪೊಸಿಷನ್ ಏನು ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ನಾಳೆ ವಿಡಿಯೋನ ಮಾಡ್ತಾ ಹೋಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಇವರು ಟಾಪ್ 4 ಪೊಸಿಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ಸ್ಥಾನದ ವಿಚಾರಕ್ಕೆ ಬರೋಣ. 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಧನುಷ್ ಗೌಡ ಅವರು ಕನ್ಸಿಸ್ಟೆಂಟ್ ಆಗಿ 5ನೇ ಪೊಸಿಷನ್ ಅನ್ನು ಮೇಂಟೈನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ 4ನೇ ಸ್ಥಾನದಲ್ಲಿದ್ರು. ಇವತ್ತು ಬೆಳಿಗ್ಗೆ ಇಂದ ಹಿಡಿದು ಇಲ್ಲಿಯವರೆಗೂ ಕೂಡ 5ನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಡೇಂಜರ್ ಝೋನ್ ಇಲ್ಲ. ಒಟ್ಟಿನಲ್ಲಿ ಫಿಸಿಕಲ್ ಟಾಸ್ಕ್ ಎಲ್ಲವನ್ನು ಕೂಡ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇರುವಂತ ಕಾರಣ ಸದ್ಯದ ಮಟ್ಟಿಗೆ ಈಗ ಸೇಫ್ ಝೋನ್ ನಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಸಖತ್ತಾಗಿ ಆಟ ಆಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇವ್ರ ಮೇಲೆ ಇಟ್ಕೊಳ್ಬಹುದು. ಯಾವ ರೀತಿಯಾಗಿ ಅದನ್ನ ಡಿಲಿವರ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಸದ್ಯದ ಮಟ್ಟಿಗೆ ಇವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ಈ ಶುಕ್ರವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ನಂಬರ್ 5th ಪೊಸಿಷನ್ ಅನ್ನು ಪಡೆದುಕೊಳ್ಳೋದ್ರ ಮೂಲಕ ಟಾಪ್ 5 ಅಲ್ಲಿ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 6ನೇ ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಯಾರಪ್ಪ ಅಂದ್ರೆ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಜಾನ್ವಿ ಅವರು 6ನೇ ಸ್ಥಾನಕ್ಕೆ ಬಂದಿದ್ರು. ಮಂಜು ಭಾಷಿಣಿ ಹಾಗೆ ರಾಶಿಕಾ ಶೆಟ್ಟಿ ಅವರು 7ನೇ ಪೊಸಿಷನ್ ಅಲ್ಲಿ ಇದ್ರು ಅಂತ ಹೇಳ್ಬೋದು. ಆದ್ರೆ ಈ ಒಂದು ಸಾಯಂಕಾಲದ ಹೊತ್ತಿಗೆ ನಮ್ಮ ಮಂಜು ಭಾಷಿಣಿ ಹಾಗೆ ರಾಶಿಕಾ ಶೆಟ್ಟಿ ಅವರು ಜಾನ್ವಿ ಅವರನ್ನು ಓವರ್ಟೇಕ್ ಮಾಡಿ ಮತ್ತೆ 6ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಈಗ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಜಾನ್ವಿ ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಂಜು ಭಾಷಿಣಿ ಅವರಿಗೆ ಸಖತ್ತಾಗಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಓಟ್ಗಳು ಬರ್ತವೆ. ಆದ್ರೆ ಉಳಿದಿರುವಂತಹ 5 ಜನಕ್ಕೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಓಟ್ಗಳು ಬರ್ತವೆ ಅಂತ ಹೇಳ್ಬೋದು. ಅಂದ್ರೆ ಬಾಟಮ್ 2 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 7ನೇ ಸ್ಥಾನ ನಿಮಗೆಲ್ಲರಿಗೂ ಕೂಡ ಗೊತ್ತಾಗೇ ಇರ್ತದೆ, ಜಾನ್ವಿ ಅವರು ಅಂತ ಹೇಳ್ಬೋದು. ಇವರು ಸಖತ್ ನೆಗೆಟಿವ್ ಆಗಿ ಒಂದು ರೀತಿಯಾಗಿ ಇಂಪ್ಯಾಕ್ಟ್ ಅನ್ನು ತೆಗೆದುಕೊಳ್ಳುತ್ತಿರುವಂತ ಕಾರಣ ಇವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಿಂದಲೂ ಕೂಡ ಹಿಡಿದು ಅಂದ್ರೆ ಒಟ್ಟಾರೆಗೆ ವೋಟಿಂಗ್ ರಿಸಲ್ಟ್ ಶುರು ಆದಾಗಿಂದಲೂ ಕೂಡ ಇವರು 7ನೇ ಸ್ಥಾನನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಖತ್ತಾಗಿ ಆಕ್ಟಿವ್ ಇದ್ರು ಕೂಡ 2ನೇ ವಾರದಲ್ಲಿ ಒಟ್ಟಿನಲ್ಲಿ ಅತಿ ಕಡಿಮೆ ಓಟ್ಗಳು ಬರ್ತಾ ಇವೆ ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ಏನು ಕೂಡ ಅಂತ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬಂದ್ರೆ ಅವರ ನೆಗೆಟಿವ್ ಕ್ಯಾರೆಕ್ಟರ್ ಇಂದಾಗಿ ಜನರು ಅಷ್ಟೊಂದು ಇಷ್ಟ ಪಡ್ತಾ ಇಲ್ಲ ಅಂತ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ನಿಮಗೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ಒಟ್ಟಿನಲ್ಲಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಮಂಜು ಭಾಷಿಣಿ ರಾಶಿಕಾ ಶೆಟ್ಟಿ ಅವರ ಜೋಡಿ 6ನೇ ಸ್ಥಾನ, ಅದ್ರ ಜೊತೆಗೆ ಜಾನ್ವಿ ಅವರು ಒಂಟಿ ಆಗಿರುವಂತಹ ನಮ್ಮ ಜಾನ್ವಿ ಅವರು 7ನೇ ಸ್ಥಾನದಲ್ಲಿ ಅಂತ ಹೇಳ್ಬೋದು. ಈ ಮೂವರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಎಲಿಮಿನೇಷನ್ ಅಲ್ಲೂ ಕೂಡ ಇವರ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಬೀಳುವಂತ ಕಾಣಿಸ್ತಾ ಇದೆ. ಅಂದ್ರೆ ನಮ್ಮ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತ ಕಾರಣ ಇವರ ಎಲಿಮಿನೇಷನ್ ತೂಗುಗತಿ ಇವರ ಮೇಲೆ ಇದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಒಂದು ರೀತಿಯಾಗಿ ಸಖತ್ತಾಗಿ ಎಂಟರ್ಟೈನಿಂಗ್ ಆಗಿದ್ದಂತ ವಾರ ಆಗಿತ್ತು. ಒಟ್ಟಿನಲ್ಲಿ ಒಂದು ಬುಧವಾರದ ಎಪಿಸೋಡ್ ಅನ್ನು ಹೊರತುಪಡಿಸಿದರೆ ಸಖತ್ ಇಂಪ್ಯಾಕ್ಟ್ ಆಗಿರುವಂತ ಒಂದು ವಾರ ಆಗಿದೆ ಅಂತ ಹೇಳ್ಬೋದು. ಇವತ್ತು ಉತ್ತಮ ಮತ್ತು ಕಳಪೆ ಕೂಡ ನಡೆದಿದೆ. ಅದರ ಜೊತೆಗೆ ನಮ್ಮ ಮಂಜು ಭಾಷಿಣಿ ಹಾಗೆ ಅದರ ಜೊತೆಗೆ ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ನಮ್ಮ ಅಶ್ವಿನಿ ಗೌಡ ಅವರು ಒಂದು ಕಳಪೆ ಬೋರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಾರ ಆಗಿತ್ತು. ಈ ವಾರ ಈ 10 ಜನರ ಪೈಕಿ ಆಲ್ಮೋಸ್ಟ್ ಆಲ್ ಒಂದು 7 ರಿಂದ 8 ಜನ ಸಖತ್ ಸೇಫ್ ನಲ್ಲಿ ಇದ್ದಾರೆ. ಇನ್ನು 3 ಜನ ಸ್ಪರ್ಧಿಗಳು ಜಾನ್ವಿ, ರಾಶಿಕಾ ಶೆಟ್ಟಿ, ಮಂಜು ಭಾಷಿಣಿ ಅವರು ಒಟ್ಟಿನಲ್ಲಿ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು. ನಿಮ್ಮ ಪ್ರಕಾರ ಈ 10 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ರಿವ್ಯೂಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಏನೇನೆಲ್ಲ ವೋಟಿಂಗ್ ರಿಸಲ್ಟ್ ಅಪ್ಡೇಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ